ಮಾನ್ಯ ಅಧ್ಯಕ್ಷರೇ ನಾನಸ್ಮ ಇದು ನಮ್ಮ ಹುಬ್ಬಳ್ಳಿ ಧಾರವಾಡ ನಡುವೆ ಇರುವಂತ ಬೈರಿದೇವ್ರಕೊಪ್ಪದ ದರ್ಗಾ ಏನೈತಿ, ಈ ದರ್ಗಾ ಬಹಳ ಹಳೆ ಇತಿಹಾಸ ಏನಿಲ್ಲ. ಅದಕ್ಕೆ ನಾವು ಚಿಕ್ಕವರಿದ್ದಾಗ ನಾವೆಲ್ಲ ನೋಡ್ತಿದ್ವಿ, ಅಲ್ಲಿ ಯಾರು ಇರ್ತಿದ್ದಿಲ್ಲ, ಒಂದು ಮಸೀದಿ ಒಂದು ಗೌರಿ ಟೈಪ್ ಇತ್ತು. ಅದಾದ್ಮೇಲೆ ದೊಡ್ಡದಾಕೊಂತ ಹೋತು. ಯಾವಾಗ ನಮ್ಮ ಹುಬ್ಬಳ್ಳಿ ಧಾರವಾಡದ ನಡುವ BRTS ರಸ್ತೆ ದೊಡ್ಡದಾಗಿ ಮಾಡ್ಬೇಕಂತ ಮಾಡಿದ್ರು, ಅವಾಗ ಸರ್ಕಾರ, ಆಗಿನ ಕಾಂಗ್ರೆಸ್ ಸರ್ಕಾರ ಗುರುತಿಸ್ತು 13 ಗುಡಿಗಳನ್ನ, ಒಂದು ಚರ್ಚ್ ಅನ್ನ ಮತ್ತೆ ಈ ದರ್ಗಾವನ್ನ ತೆಗಿಬೇಕು ಅಂತ ಹೇಳಿ. ಅವಾಗ 13 ಗುಡಿಗಳನ್ನು ಕೂಡ ತೆಗೆದ್ರು, ಚರ್ಚ್ ಅನ್ನು ಕೂಡ ತೆಗೆದ್ರು. ಈ ದರ್ಗಾ ತೆಗ್ಯಾಕ ಅವರು ದರ್ಗಾದ ಕಮಿಟಿ ಅವ್ರಿಗೆ ಏನು ಬಹಳ ತೊಂದರೆ ಇದ್ದಿದ್ದಿಲ್ಲ. ಅವ್ರು ನನ್ನ ಕಡೆನೂ ಕೂಡ ಆ ಸಂದರ್ಭದಲ್ಲಿ ಬಂದಿದ್ರು. ಆಯ್ತು, ಮತ್ತೆ ಎಲ್ಲ ಗುಡಿಗಳನ್ನು ತೆಗೆದಾರ ಅಂತಂದ್ರೆ ದರ್ಗಾನು ನಾವು ತಕ್ಕೊಂತೀವಿ ಅನ್ನುವಂತ ಒಂದ್ ರೀತಿ ಮನಸ್ಥಿತಿ ಇತ್ತು. ನಮ್ಮ ಕಾಂಗ್ರೆಸ್ಸಿನ ಮಿತ್ರರು ಅನಾವಶ್ಯಕವಾಗಿ ಅವರಿಗೆ ಕೋರ್ಟಿಗೆ ಹೋಗುವಂಗ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು, ಅವ್ರಿಗೆ ಕೋರ್ಟಿಗೆ ಹೋಗಿ ಅವ್ರಿಗೆ ಪ್ರೋತ್ಸಾಹ ಸಬ್ಜೆಕ್ಟ್ ಬರ್ಲಿ ಯಾಕಂತ ಹೇಳಿದ್ರೆ ಸಬ್ಜೆಕ್ಟ್ ಅದಕ್ಕೆ ಅನಾವಶ್ಯಕವಾಗಿ ಅವ್ರಿಗೆ ಕೋರ್ಟಿಗೆ ಹೋಗಿ ಈ ಹೋಲ್ ವಿಷಯನ ಇದು ಮಾಡಿದ್ರು. ಇವತ್ತು ಹುಬ್ಬಳ್ಳಿ ಧಾರವಾಡದ ನಡುವ BRTS ಬಸ್ಗಳು, ಓಲೋ ಬಸ್ಗಳು ಬಹಳ ಹೈ ಸ್ಪೀಡ್ದಲ್ಲಿ ಹೋಗ್ತಾವ್. ಎಲ್ಲಾ ಕಡೆ ಡೆಡಿಕೇಟೆಡ್ ಕಾರಿಡಾರ್ ಮಾಡಿದ್ದಾರೆ. ಆದ್ರೆ ಆ ದರ್ಗಾ ಮುಂದೆ ಮಾತ್ರ ಕಾರಿಡಾರ್ ಮಾಡಕ್ಕಾಗಿಲ್ಲ, ಯಾಕಂದ್ರೆ ಅಡಿಷನಲ್ ಜಾಗ ಸಿಕ್ಕಿಲ್ಲ. ಎಕ್ಸ್ಟ್ರೀಮ್ಲಿ ಅನ್ಸೇಫ್ ಜಾಗ ಇದೆ ಅದು. ಹಾಗಾಗಿ ಅದು ರಸ್ತೆದಲ್ಲಿ ಬರುತ್ತಿರೋ ಕಾರಣಕ್ಕೆ ಇವತ್ತು ಕೋರ್ಟ್ ಕೂಡ ಅದನ್ನ ಸ್ಟೇ ಅನ್ನು ವಿಡ್ರಾ ಮಾಡೈತಿ. 13 ಗುಡಿಗಳಿಗೆ ಏನಾಗೈತಿ ಅದ ಇವತ್ತು ದರ್ಗಾಕ್ಕೂ ಕೂಡ ಆಗೈತಿ. ಇದರಲ್ಲಿ ಬಹಳ ನಾವು ಎಮೋಷನಲ್ ಆಗಿ ಈ ವಿಷಯವನ್ನು ನೋಡುವಂತದ್ದು ಅವಶ್ಯಕತೆ ಇಲ್ಲ. ಅವರು ತಮ್ಮ ವೋಟ್ ಬ್ಯಾಂಕ್ ರಾಜಕಾರಣ ಸಂಬಂಧ ಈ ಸುಮ್ಮ ಅಲ್ಪಸಂಖ್ಯಾತ ತುಷ್ಟೀಕರಣ ಮೊದಲೇ ಈಗ ಕೋರ್ಟ್ ಅಲ್ಲಿ ಸ್ಟೇ ಕೊಟ್ಟಿದ್ದು ವೆಕೆಟ್ ಮಾಡಿದ್ದಾರೆ. ವೆಕೆಟ್ ಆದ್ಮೇಲೆ ಮತ್ತೇನು ನಿಮ್ ಪರ ಕೇಸ್ ಇಲ್ಲ, ಆದೇಶ ಕೊಟ್ಟಿದ್ದಾರ? ಹೌದು, ಈಗ ಸ್ಟೇ ಆರ್ಡರ್ ವೆಕೆಟ್ ನೋಡಿ ಇವತ್ತು ಏನ್ ಹೇಳ್ತಾರೆ, ದೇವಸ್ಥಾನ ನಿಮಗೆ ಬರಲಿಲ್ಲ ಭಾವನೆ, ಅದೇನು ಒಂದು ದರ್ಗಾಕ್ಕಾಗೂ ಬರ್ತದೆ, ದೇವಸ್ಥಾನ ಹೊಡೆದಾಕಿದ್ರು, ಹಾಗೇನು ಹಿಂದೂಗಳು ವಿರೋಧ ಮಾಡಲಿಲ್ಲ ಕೂಡ ನಾವು ಮಾತಾಡಿದ್ದೇವೆ. ಈಗ ಕೂಡ ಯಾಕಂತ ಹೇಳಿದ್ರೆ ಧಾರ್ಮಿಕ ಕೇಂದ್ರಕ್ಕೆ ಅದರದ್ದು ಪಾವಿತ್ರತೆ, ಒಂದು ಅಟ್ಯಾಚ್ಮೆಂಟ್ ಇರ್ತದೆ, ಇಮೋಷನಲ್ ವಿಚಾರಗಳಿರ್ತದೆ. ಸಮಸ್ಯೆ ಬಂದಾಗ ನಾವು ಉಂಟಾಗದ ರೀತಿಯಲ್ಲಿ ಬಗೆಹರಿಸಿಕೊಳ್ಳಂತ ಕೇಳುವಂತ ವಿಚಾರ ಇರುವಂತದ್ದು. ಅವತ್ತು ಮೈಸೂರಲ್ಲಿ ದೇವಸ್ಥಾನ ಹೊಡೆದಾಗ ನಾವು ಮಾತಾಡಿದ್ವಿ, ನೀವು ಯಾರು ಮಾತಾಡಲ್ಲ. ಈಗ ಕೂಡ ಯಾಕೆ ಧಾರ್ಮಿಕ ಸಂಬಂಧಪಟ್ಟ ಭಾವನಾತ್ಮಕ ವಿಚಾರ ಇರುವಾಗ ಸೌಹಾರ್ದ ಬಗೆಹರಿಸ ಕೆಲಸ ಮಾಡಿ ಅಂತ ಹೇಳುವಂತ. ಪ್ರಸಾದ್ ಅವರೇ ಒಂದ್ ನಿಮಿಷ ಕುತ್ಕೊಳ್ಳಿ, ಮಾತಾಡಿ ಇರ್ಲಿ ಬಿಡಪ್ಪ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.